ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ 2 ವರ್ಷದ ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದೆ. ಕಾರ್ಲೆಟ್ ಡೈಸಿ ಅನ್ನುವಂತ ಮಗು ಅನುಮಾನಾಸ್ಪದವಾಗಿ ಮೃತಪಟ್ಟಿದೆ. ಬಾಣಸವಾಡಿಯ ಇಂದಿರಾ ಸ್ಟ್ರೀಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಕೊಲೆ ಮಾಡಿದ್ಯಾರು ಅನ್ನುವಂತ ಪ್ರಶ್ನೆ ಇದೆ. ಈ ಮಗು ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿದೆ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತ ಜೇಸನ್ ಆಂಥೋನಿ ಮತ್ತು ರೋಸ್ಲಿನ್ ಇವರ ಮಗು ಇದು. ಮಗು ಹುಟ್ಟಿದ ನಂತರ ತವರು ಮನೆಗೆ ಹೋಗಿ ಅಲ್ಲೇ ಇದ್ಲಂತೆ ರೋಸ್ಲಿನ್. ಬಳಿಕ ಸಮೃದ್ಧಿ ಎಂಬಾಕೆ ಜೊತೆ ಕ್ಲೋಸ್ ಆಗಿದ್ದ ಆಂಥೋನಿ. ಆ ನಂತರ ಆಂಥೋನಿ ಜೊತೆ ಅವರ ಮನೆಯಲ್ಲೇ ಸಮೃದ್ಧಿ ಇದ್ಲಂತೆ. ಕೆಲ ದಿನಗಳ ಹಿಂದಷ್ಟೇ ರೋಸ್ಲಿನ್ ಮತ್ತು ಮಗುವನ್ನ ವಾಪಸ್ ಕರೆತಂದಿದ್ದ ಆಂಥೋನಿ. ಮಗುವನ್ನ ಚೆನ್ನಾಗಿನೇ ನೋಡ್ಕೊಳ್ತಾ ಇದ್ವಿ, ಕರ್ಕೊಂಡು ಹೋದ್ಮೇಲೆ ಹೀಗಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಮಗು ಡೈಸಿಯನ್ನ ನೆನೆದು ಕಣ್ಣೀರಿಟ್ಟಿರುವಂತ ತಾತ. ಮಗುವಿಗೆ ಮೊದಲಿಂದ ಉಸಿರಾಟದ ಸಮಸ್ಯೆ ಇತ್ತು, ರಾಗಿ ಮಾಲ್ಟ್ ತಿನ್ನಿಸುವಾಗ ಉಸಿರಾಟದ ಸಮಸ್ಯೆ ಆಗಿತ್ತು ಅಂತ ಹೇಳ್ತಿದ್ದಾರೆ. ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದ್ರು ಕೂಡ ಬದುಕಲಿಲ್ಲ ಅಂತೇಳಿ ತಾಯಿ ಹೇಳಿರೋದು. ಬಾಣಸವಾಡಿ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಕೇಸ್ ದಾಖಲಾಗಿದೆ. ಅಂದ್ರೆ ಇವರೇ ಏನಾದ್ರೂ ಮಾಡ್ಬಿಟ್ರಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ತಾ ಇದೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಮಗುವಿನ ನಿಗೂಢ ಸಾವು. ಮಗುವಿಗೆ ಮೊದಲಿಂದಾನು ಕೂಡ ಸ್ವಲ್ಪ ಉಸಿರಾಟದ ಸಮಸ್ಯೆ ಇತ್ತಂತೆ. ನನ್ ಗಂಡ ಮಗುವನ್ನ ನೋಡ್ಕೊಳ್ಳೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ದ, ನನ್ನ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದ, ನಿಮ್ಮ ಮಗುವಿಗೆ ಹುಷಾರಾಗುವಂತೆ ಮಾಡ್ತೀನಿ ಅಂತ ಹೇಳಿದ್ಲಂತೆ ಸಮೃದ್ಧಿ. ಬಿಸಿನೀರು ಕಾಯಿಸಿ ವಿಕ್ಸ್ ಹಾಕಿ ಹಬೆ ಕೊಡು ಅಂತ ಹೇಳಿದ್ಲಂತೆ ಸಮೃದ್ಧಿ. ಆದ್ರೆ ಹಬೆ ತೆಗೆದುಕೊಳ್ಳುವಾಗ ಅತ್ತಾಗ ನನ್ನ ಮಗುವಿಗೆ ಸಮೃದ್ಧಿ ಹೊಡೆದಿದ್ಲು. ಜೋರಾಗಿ ಮಗುವನ್ನ ತಳ್ಳಿದ್ಲು. ಇದರಿಂದ ನನ್ನ ಮಗು ಬೆಚ್ಚಿ ಬಿದ್ದಿತ್ತು. ನನ್ನ ಕೂದಲು ಜೋರಾಗಿ ಎಳೆದಾಗ ನನ್ನ ಮಗು ಹೆದರಿ ಪ್ರಜ್ಞೆ ತಪ್ಪಿತ್ತು. ತನ್ನ ಪತಿ ಮತ್ತವನ ಗರ್ಲ್ ಫ್ರೆಂಡ್ ಸಮೃದ್ಧಿ ಮೇಲೆ ಆರೋಪಿಸಿರುವಂತ ರೋಸ್ಲಿನ್, ಮಗುವಿಗೆ ಮೊದಲಿಂದ ಕೂಡ ಉಸಿರಾಟದ ಸಮಸ್ಯೆ ಇತ್ತು, ಅದು ಸರಿ ಮಾಡ್ತೀನಿ ಅಂತ ಸಮೃದ್ಧಿ ಹೇಳ್ತಾ ಇದ್ಲು. ಆದ್ರೆ ಮಗುವಿನ ಜೊತೆಗೆ ಆಕೆ ರೂಢಾಗಿ ನಡ್ಕೊಂಡಿದ್ಲು, ಮಗುವನ್ನ ತಳ್ಳಿದ್ಲು, ಹೊಡೆದಿದ್ಲು ಅಂತೇಳೆಲ್ಲ ರೋಸ್ಲಿನ್ ಆರೋಪವನ್ನ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ನಿಜಕ್ಕೂ ಅವತ್ತಿನ ದಿನ ಏನಾಯ್ತು? ಮಗು ಸಾವನ್ನಪ್ಪೋದಕ್ಕೆ ಇವ್ರ್ಯಾರಾದ್ರೂ ಕಾರಣನಾ? ಆ ಪ್ರಶ್ನೆ ಇದೆ. My husband, what he has done, he went off. He was not least bothered of the kid. Whether the kid is not keeping her, he was like, where will I get money? I don't have money. I don't have this. I don't have that. He's telling lies that I got the money and all. He did not even take her to the hospital. After when she had that breathless, the way that lady pulled my hair, she had more like fear. What she's going to do to my mother. So in that panicness, she fainted, I think so. She died. Then afterwards, we rushed her to the hospital. Nothing should happen to her. So we rushed her to that hospital, one hospital, child's hospital. After the child's hospital, the doctor was like, you have to go to the Zion hospital because we don't know what has happened to the kid. So whatever the food what she has taken. What happened to my baby? She was not keeping well, and she had this breathing issue. So this lady, my husband's girlfriend, what she has done, she said, I will help you out how to cure this child. We had that mask also. So she was like, don't need, because 5 years you can't, you should not give, within 5 years you can't give that ventilation mask and all. So I will help you out and put the hot water, you boil in hot water. I'll put that baby's Vicks, okay. I was like, okay, fine.
she has done that. Then after she was like, again second time baby was not. She is getting scared because she does know what they are doing. She's doing to her. So she was getting very scared. She's like, I don't want. Then what happened?